ಫಿನಿಕ್ಸ್ ಆನ್ ಪ್ಯಾಸಿವ್ ಕರ್ನಾಟಕ ಇದರ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ನಾಳೆ 18 ತಾರೀಕು ಕಂಪನಿಯ ಕಡೆಯಿಂದ ನಮ್ಮ ಎಲ್ಲ ಫೌಂಡರ್ಸ್ ಅಂದರೆ 14,27,000 ಜನ ಫೌಂಡರ್ಗಳಿಗೆ ಒಂದು ಗುಡ್ ನ್ಯೂಸ್ ಸಿಗಲಿದೆ. ಹಾಗಂತ ಎಲ್ಲರೂ ತುಂಬ ಭರವಸೆಯಲ್ಲಿ ಇದ್ದಾರೆ. ಆ ಭರವಸೆ ನಾಳೆ ಸುಳ್ಳಾಗದಿರಲಿ ಎಂದು ನಾವೆಲ್ಲ ಭಾವಿಸ್ತಾ ಇದ್ದೇವೆ. ಯಾಕೆಂದರೆ ತುಂಬ ದಿನಗಳಿಂದ ನಾವು ಪ್ರತಿಯೊಂದು ಅಪ್ಡೇಟ್ ಬರುವಾಗ ನಾಳೆ ಏನು ಸಿಗುತ್ತೆ ಇನ್ಫಾರ್ಮೇಷನ್, ನಾಳಿನ ಅಪ್ಡೇಟ್ ಏನು, ಇದರ ಬಗ್ಗೆ ನಾವು ಹೆಚ್ಚಾಗಿ ನಮ್ಮ ಮೈಂಡನ್ನು ಫೋಕಸ್ ಮಾಡ್ತಾ ಇದ್ದೇವೆ. ಆದರೆ ಯಾವತ್ತೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ನಮಗೆ ಕಂಪನಿ ಕಡೆಯಿಂದ ಸಿಗ್ತಾನೇ ಇಲ್ಲ. ಫೈನಲಿ ಆ್ಯಶ್ನವರೇ ಹೇಳಿದ ಹಾಗೆ 18 ಮತ್ತು 21 ತಾರೀಕಿನ ಒಳಗಡೆ ನಮ್ಮೆಲ್ಲ ಫೌಂಡರ್ಸ್ಗಳಿಗೆ ನಾನೊಂದು ಗುಡ್ ನ್ಯೂಸನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ನಾಳಿನ ಒಂದು ವೆಬಿನಾರ್ ಅಂದರೆ ನಾಳೆ ಬೆಳಿಗ್ಗೆ 6 ಗಂಟೆಗೆ ನಡೆಯಲಿದೆ. ಅಂದರೆ ನಮಗೆ 3 ಗಂಟೆಗೆ ಅದು ನೋಡಲು ಸಿಗಲಿದೆ. ಹಾಗಾಗಿ ಎಲ್ಲರೂ ಈ ಒಂದು ವೆಬಿನಾರಲ್ಲಿ ಅಟೆಂಡ್ ಆಗಬೇಕು. ಒಂದು ವೇಳೆ ಅದು ನಮಗೆ ಲೈವ್ ಇರ್ತದೆ ಅಥವಾ ಅವರ ಅಫಿಷಿಯಲ್ ಯೂಟ್ಯೂಬ್ನಲ್ಲಿ ಮಾತ್ರ ನಮಗೆ ನೋಡಲು ಸಿಗ್ತದೆ ಅಂತ ಕ್ಲಿಯರಾಗಿ ಇನ್ನೂ ಕೂಡ ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ. ಯಾವುದೇ ರೀತಿಯಲ್ಲಿ ಆದರೂ ಸಹ ನಾಳಿನ ಒಂದು ವೆಬಿನಾರನ್ನು ನಾವು ನೋಡಲೇಬೇಕು. ಯಾಕೆಂದರೆ ನಾಳೆ ಇಂಪಾರ್ಟೆನ್ಸ್ ವಿಷಯಗಳನ್ನೆಲ್ಲ ಆ್ಯಶ್ನವರು ಹೇಳ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡುವ, ಈ ಏಪ್ರಿಲ್ ಕೊನೆಯ ವಾರದ ಒಳಗಡೆ ನಾನು ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸನ್ನು ಕೊಡಲಿದ್ದೇನೆ. ಈ ಗುಡ್ ನ್ಯೂಸನ್ನು ಕೇಳಿದರೆ ನಿಮಗೆ ನೀವೆಲ್ಲರೂ ಶಾಕ್ ಆಗಲಿಕ್ಕಿರುವಿರಿ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ನಾಳಿನ ಒಂದು ವೆಬಿನಾರ್ ನಮ್ಮೆಲ್ಲರಿಗೂ ಕೂಡ ಒಂದು ಇಂಪಾರ್ಟೆನ್ಸ್ ಆಗಿದೆ. ಹಾಗಾಗಿ ವೀಕ್ಷಕರೇ, ನಾಳಿನ ಏನಾದರೂ ಸ್ಪೆಷಲ್ ಅಪ್ಡೇಟ್ ಅಂದರೆ ಅವರು ಹೇಳಿದಾಗ ಏನಾದರೂ ಸ್ಪೆಷಲ್ ನ್ಯೂಸ್ ಇದ್ದರೆ ನಾನು ನಿಮಗೆ ನಾಳೆ 6 ಗಂಟೆಯ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿದ್ದೇನೆ. ಇದೀಗ ನಮಗೆ ಸಿಕ್ಕಿದ ಮಾಹಿತಿಯ ಪ್ರಕಾರ ನಾಳೆ ಇನ್ನೊಂದು ವಿಷಯ ಏನಂದರೆ ಕನೆಕ್ಟನ್ನು ಇನ್ನೂ ಕೂಡ ಒಂದು 4-5 ದಿವಸಕ್ಕೆ ಏನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಇನ್ನು ಪದೇ ಈ ಎಕ್ಸ್ಟೆನ್ಷನ್ನ ಪ್ರಕ್ರಿಯೆ ನಡೆಯಲ್ಲ, ಇದು ಫೈನಲ್ ಅಂತ ಕೂಡ ನಮ್ಮ ಆ್ಯಶ್ನವರು ಹೇಳಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕನೆಕ್ಟನ್ನು ಫ್ರೀಯಾಗಿ ನೋಡುವ ಸಾಧ್ಯತೆ ಇರಲ್ಲ. ಯಾಕೆಂದರೆ ಇನ್ನು ನಾವು ಅದನ್ನು ರೀಚಾರ್ಜ್ ಮಾಡಿ ಬರಬಹುದು. ಅದರ ಬಗ್ಗೆ ನಾಳೆ ಏನಾದರೂ ಮಾಹಿತಿ ನಮಗೆ ಸಿಗ್ಬೋದು. ಒಂದು ವೇಳೆ ರೀಚಾರ್ಜ್ ಮಾಡಬೇಕಂತ ಬಂದರೂ ಕೂಡ ಕಂಪನಿಯ ಕಡೆಯಿಂದ ನಮಗೆಲ್ಲರಿಗೂ ಬೋನಸ್ ಅಥವಾ ಟ್ರಾಫಿಕ್ ಅದರಿಂದ ಬಂದಂಥ ಇನ್ಕಮ್ ಸಿಗದಿದ್ದರೆ ಯಾರು ಕೂಡ ಕನೆಕ್ಟನ್ನು ರೀಚಾರ್ಜ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಆಲ್ರೆಡಿ ಈಗಾಗಲೇ ತುಂಬ ಅಮೌಂಟನ್ನು ನಮ್ಮ ಫೌಂಡರ್ಸ್ಗಳು ಆನ್ ಪ್ಯಾಸಿವ್ ಕಂಪನಿಗೆ ಕೊಟ್ಟಾಗಿದೆ. ಕನೆಕ್ಟಿಂದ ಎಷ್ಟು ಜನರಿಗೆ ಬೆನಿಫಿಟ್ ಆಗಿದೆ ಅಂತ ಸೆಕೆಂಡ್ರಿ. ಆದರೆ ಎಲ್ಲರೂ ಕೂಡ ಕಂಪನಿಯಲ್ಲಿರುವ ಫೌಂಡರ್ಸ್ 100ರಲ್ಲಿ 90% ಜನ ಕನೆಕ್ಟನ್ನು ಪೇಯ್ಡ್ ಪ್ರಾಡಕ್ಟನ್ನು ಬೈ ಮಾಡಿದ್ದಾರೆ. ಇನ್ನೂ ಕೂಡ 10% ಜನ ಬೈ ಮಾಡಲಿಕ್ಕೆ ಇದೆ. ಅವರ ಉದ್ದೇಶ ಇಷ್ಟೇ, ಏನಂದರೆ ನಾಳೆ ಏನಾಗ್ತದೆ ಅಂತ ನೋಡಿ ನಂತರ ನಾವೆಲ್ಲ ಕನೆಕ್ಟನ್ನು ಬೈ ಮಾಡುವ ಅನ್ನುವ ಒಂದು ಇಂಟೆನ್ಷನ್ ಇಟ್ಟಿರಬಹುದು ತುಂಬ ಜನ ನಮ್ಮ ಫೌಂಡರ್ಸ್ಗಳು. ಹಾಗೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಅಂಥ ವಿಶೇಷವನ್ನು ಅಥವಾ ಇಂಪಾರ್ಟೆನ್ಸ್ ವಿಷಯವನ್ನು ನಾನು ನಿಮಗೆ ಹೇಳಲ್ಲ. ಯಾಕೆಂದರೆ ನಾಳಿನ ಫಂಕ್ಷನ್ ಅಥವಾ ನಾಳಿನ ಒಂದು ವೆಬಿನಾರಲ್ಲಿ ನಮ್ಮೆಲ್ಲ ಫೌಂಡರ್ಸ್ಗಳ ಲೈಫ್ನಲ್ಲಿ ಏನಾದರೂ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಕಾದು ನೋಡುವ. ಅಲ್ಲಿವರೆಗೆ ನಮಸ್ಕಾರ.